ಇನ್ನು ಸಿಎಂ ಕುರ್ಚಿ ಕದನಕ್ಕೆ ಬಿಕೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ದಂಗಲ್ ಮತ್ತಷ್ಟು ಕುತೂಹಲಕಾರಿಯಾಗಿ ಕಾಡುತ್ತಿದೆ. ಸಿದ್ದರಾಮಯ್ಯ ಪರ ಅಖಾಡಕ್ಕಿಳಿದ್ರ ಬಿಕೆ ಹರಿಪ್ರಸಾದ್, ಡಿಕೆಯಂತೆ ಹರಿಪ್ರಸಾದ್, ಸೋನಿಯಾ ಅತೃಪ್ತರು. ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಒಬ್ಬರು ಬಾಕಿ ಇದ್ರು. ಈಗ ಅವರು ಅಖಾಡಕ್ಕಿಳಿದ್ರು. ಡಿಕೆಯಂತೆ ಹರಿಪ್ರಸಾದ್, ಸೋನಿಯಾ ಅತ್ಯಾಪ್ತರು. ಸೋನಿಯಾ ಗಾಂಧಿ ಭೇಟಿಗೆ ಮುಂದಾದ ಬಿಕೆ ಹರಿಪ್ರಸಾದ್ ದಿಢೀರ್ ದೆಹಲಿ ಯಾತ್ರೆ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ವರಿಷ್ಠರನ್ನ ಪದೇ ಪದೇ ಭೇಟಿ ಮಾಡುತ್ತಿರುವ ಬಿಕೆ ಹರಿಪ್ರಸಾದ್ ನಿನ್ನೆಯಷ್ಟೇ ಕೆಸಿ ವೇಣುಗೋಪಾಲ್ ಜೊತೆ ಹರಿಪ್ರಸಾದ್ ಚರ್ಚೆ ಮಾಡಿದ್ರು. ನಾಯಕತ್ವ ಬದಲಾವಣೆ ಬೇಡ ಅಂತ ಸಲಹೆ ನೀಡಿರುವ ಬಿಕೆ ಹರಿಪ್ರಸಾದ್, ಸಿಎಂ ಬದಲಾವಣೆ ಎಫೆಕ್ಟ್ ಬಗ್ಗೆ ವರಿಷ್ಠರಿಗೆ ಹರಿಪ್ರಸಾದ್ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಕೆಲ ದಿನದ ಹಿಂದೆ ರಾಹುಲ್ ಜೊತೆ 1-to-1 ಹರಿಪ್ರಸಾದ್ ಮಾತು. ಇದೀಗ ಮತ್ತೆ ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಮುಂದಾಗಿರುವ ಬಿಕೆ ಹರಿಪ್ರಸಾದ್. ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಅಹಿಂದ ನಾಯಕರು ಹೈಕಮಾಂಡ್ ಭೇಟಿ ಮಾಡಿದ್ರು. ಸಿಎಂ ಕುರ್ಚಿ ಕದನಕ್ಕೆ ಬಿಕೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಹರಿಯಾಣದ ಉಸ್ತುವಾರಿಯೂ ಕೂಡ ಅವರೇ ಆಗಿದ್ದಾರೆ. ಬಿಕೆ ಹರಿಪ್ರಸಾದ್ ದೆಹಲಿ ಭೇಟಿ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಹರಿಯಾಣದ ಉಸ್ತುವಾರಿಯಾಗಿದ್ದವರು ದೆಹಲಿ ಹೈಕಮಾಂಡ್ ಜೊತೆ ಒಂದು ಸ್ವಲ್ಪ ರಾಜಕೀಯ ಚರ್ಚೆಗಳು ಇದ್ದಿರಲೂಬಹುದು. ಸುರ್ಜೇವಾಲರು ಕರ್ನಾಟಕದ ಉಸ್ತುವಾರಿ ಹ್ಯಾಂಗೋ ಹಂಗೇನೆ ಹರಿಯಾಣದ ಉಸ್ತುವಾರಿ ಆಗಿರೋರು ಬಿಕೆ ಹರಿಪ್ರಸಾದ್. ಅವರಿಗೆ ಅವರದ್ದೇ ಆದ ವರ್ಚಸ್ಸಿದ್ದಾವೆ. ಉಳಿದವರಂತಲ್ಲ ಅವರು, ಅವರಂತಲ್ಲ ಉಳಿದವರು. ನಿನ್ನೆ ಮಂಗಳೂರಿನ ಕಾರ್ಯಕ್ರಮದಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ರು. ಸಿಎಂ ಬದಲಾವಣೆಯಾದರೆ ರಾಜ್ಯದಲ್ಲಿ ಆಗಬಹುದಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ಗಳು, ರಾಜ್ಯದಲ್ಲಿ ಆಗಬಹುದಾದಂತಹ ರಾಜಕೀಯ ಬದಲಾವಣೆಗಳು, 2028ಕ್ಕೆ ಹೆಂಗ್ ನಷ್ಟ ಆಗಬಹುದು, ಹೆಂಗ್ ಲಾಭ ಆಗಬಹುದು, ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಲಾಗುತ್ತೆ. ಸಂತೆಯಲ್ಲಿ, ಬಜಾರ್ಗಳಲ್ಲಿ ಅನೇಕ ತರಕಾರಿ ಅಂಗಡಿಗಳಿರ್ತವೆ. ಸಾಮಾನ್ಯವಾಗಿ ಹೆಚ್ಚು ಜನ ಖರೀದಿ ಮಾಡುವ ಅಂಗಡಿಗೆ ನುಗ್ಗೋದ ಕಾತುರ ಕುತೂಹಲಗಳಿರ್ತವೆ. ಖಾಲಿ ಇರೋ ಅಂಗಡಿಗೆ ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ಅತಿ ವಿವಾದಕ್ಕೊಳಗಾದಾಗ ಪಕ್ಷಗಳು ಕೆಲವೊಮ್ಮೆ ವೈಭವೀಕರಿಸಲ್ಪಡುತ್ತೆ. ಈ ತರಹದ ರಾಜಕೀಯ ಚಿಂತನೆಗಳು ಕೂಡ ಒಂದಷ್ಟು ಪಕ್ಷಗಳಲ್ಲಿಲ್ಲ, ಇದಾವೆ. ಹಾಗಾಗಿ ಬಿಕೆ ಹರಿಪ್ರಸಾದ್ ಸಲಹೆ ಕೊಡುವಾಗ ಒಂದು ಮಾತು ಹೇಳ್ತಾರೆ, ವಿವಾದಾತ್ಮಕವಾಗಿ ಹೆಸರು ಮಾಡುವುದಕ್ಕಿಂತಲೂ ಆರೋಗ್ಯಕರವಾಗಿ ಕಾಂಗ್ರೆಸ್ ಹೆಸರು ಮಾಡೋಣ. ನಾವ್ಯಾಕೆ ಸೌಂಡ್ ಮಾಡ್ಕೊಂಡು ಹೆಸರು ಮಾಡ್ಕೋಬೇಕು? ನಿನ್ನೆ ಅವರೇ ತಮ್ಮ ಖಾತೆಯಲ್ಲಿ ಹಂಚ್ಕೊಂಡಿದ್ರು ಆ ಅಭಿಪ್ರಾಯಗಳನ್ನು. ನಾಯಕತ್ವ ಬದಲಾವಣೆ ಬೇಡ ಅಂತ ಸಲಹೆ ನೀಡಿರುವ ಬಿಕೆ ಹರಿಪ್ರಸಾದ್, ಸಿಎಂ ಬದಲಾವಣೆ ಎಫೆಕ್ಟ್ ಬಗ್ಗೆ ವರಿಷ್ಠರಿಗೆ ಹರಿಪ್ರಸಾದ್ ಮನವರಿಕೆ. ಕೆಲ ದಿನ ಹಿಂದೆ ರಾಹುಲ್ ಜೊತೆ 1-to-1 ಹರಿಪ್ರಸಾದ್ ಮಾತನಾಡಿದರು. ಇದೀಗ ಮತ್ತೆ ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಮುಂದಾದ ಬಿಕೆ ಹರಿಪ್ರಸಾದ್. ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಅಹಿಂದ ನಾಯಕರು ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್. ಮುಂದೇನಾದರೂ ಮತ್ತೆ ಸಿಎಂ ಬದಲಾವಣೆಯ ಜಟಾಪಟಿ ರಾಜ್ಯದಲ್ಲಿ ಶುರುವಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಬಿಕೆ ಹರಿಪ್ರಸಾದ್ ರಾಷ್ಟ್ರೀಯ ವರಿಷ್ಠರ ಜೊತೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.